ಲಕ್ಷ ಯಹೂದಿಗಳು ಅಲ್ಲಿಗೆ ವಲಸೆ ಬರ್ತಾರೆ ಇಮಿಗ್ರೆಂಟ್ಸ್ ಆಗಿ. ಯುದ್ಧ ನಡೀತಾ ಇರುವಾಗ ಹಾಗೂ ಯುದ್ಧದ ನಂತರ ಅರಬ್ ರಾಷ್ಟ್ರಗಳಲ್ಲಿ ಇದ್ದಂತಹ ಯಹೂದಿಗಳು ಸುಮಾರು 2,60,000 ಯಹೂದಿಗಳು ಇಸ್ರೇಲ್ಗೆ ಬರ್ತಾರೆ. ಇದು ಇಸ್ರೇಲ್ ಕಡೆ. ಪ್ಯಾಲೆಸ್ಟೈನ್ ಕಡೆ ಏನಾಗುತ್ತಂದರೆ, ಇಸ್ರೇಲ್ ಹಿಡಿತ ಸಾಧಿಸಿದ್ದರಿಂದ ಅಲ್ಲಿದ್ದಂತಹ ಅರಬ್ಬರೆಲ್ಲ ನಿರಾಶ್ರಿತರಾಗಿ ಪಕ್ಕದಲ್ಲಿದ್ದಂತಹ ಅರಬ್ ರಾಷ್ಟ್ರಗಳಿಗೆ ಅವರು ನುಗ್ತಾರೆ. ಅಂದರೆ ಈಗ ಹೇಗೆ ಸಾವಿರಾರು ವರ್ಷಗಳ ಹಿಂದೆ ಯಹೂದಿಗಳು ವಲಸೆ ಹೋದ್ರು ನಿರಾಶ್ರಿತರಾಗಿ, ಅದೇ ರೀತಿ ಈಗ ಪ್ಯಾಲೆಸ್ಟೈನ್ಲಿದ್ದಂತಹ ಅರಬ್ಬರು ಪ್ಯಾಲೆಸ್ಟೈನ್ನ ಬಿಟ್ಟು ನಿರಾಶ್ರಿತರಾಗಿ ಪಕ್ಕದಲ್ಲಿರುವ ಅರಬ್ ರಾಷ್ಟ್ರಗಳಿಗೆ ಹೊರಟೋಗ್ತಾರೆ. ಇವ್ರನ್ನ ಪ್ಯಾಲೆಸ್ಟೈನ್ ರೆಫ್ಯೂಜೀಸ್ ಅಂತ ಕರೀತಾರೆ, ಅಂದರೆ ಪ್ಯಾಲೆಸ್ಟೈನ್ನ ನಿರಾಶ್ರಿತರು ಅಂತ. ಈ ರೀತಿಯ ಚೇಂಜಸ್ ಆಗುತ್ತೆ. ಯುದ್ಧದಲ್ಲಿ ಉಂಟಾದಂತಹ ಕ್ಯಾಶುಯಾಲಿಟೀಸ್ನ ನಾವು ನೋಡಿದ್ರೆ ಇಸ್ರೇಲ್ ಕಡೆ ಸುಮಾರು 3,000ರಿಂದ 6,000 ಜನ ಸತ್ರು ಅಂತ ಹೇಳಲಾಗ್ತಾ ಇದೆ. ಅದರೊಳಗೆ 4,000 ಜನ ಸೋಲ್ಜರ್ಸು, ಇನ್ನು 2,000 ಜನ ಸಿವಿಲಿಯನ್ಸ್ ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿ